ಕೀರ್ತಿ ಅವರೇ, ಸರ್, ಇದುವರೆಗೂ ಕೃಷಿ ಬಗ್ಗೆ ಮಾಹಿತಿ ಕೊಟ್ರಿ. ಕೃಷಿಯಲ್ಲಿ ಏನು ಕೃಷಿಯ ಬಗ್ಗೆ, ಕರ್ಬೇವಿನ ಬಗ್ಗೆ, ಎರೆಜಲದ ಬಗ್ಗೆ ಮತ್ತೆ ಎರೆ ಹುಳುಗಳ ವರ್ಮಿ ವಾಶ್ ಬಗ್ಗೆ ಮಾಹಿತಿ, ಆಮೇಲೆ ನಮ್ಮ ಪಂಚತರಂಗಿಣಿ ನಮ್ಮ ತೋಟದಲ್ಲಿ ಮಾಡ್ಕೊಂಡಿರೋದು, ಪಂಚತರಂಗಿಣಿ ಬಗ್ಗೆ ಮಾಹಿತಿ ಕೊಟ್ರಿ. ಮತ್ತೆ ಸೋಲಾರ್ ಮೋಟಾರ್ ಮತ್ತೆ ಪಂಪ್ ಸೆಟ್ ಗಳ ಬಗ್ಗೆ ಮಾಹಿತಿ ಕೊಟ್ರಿ. ಮತ್ತೆ ಇಲ್ಲಿ ಬಾಳೆ ಗಿಡದ ಹತ್ರ ಕರ್ಕೊಂಡ್ ಬಂದಿದ್ರ, ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ ನೀವು? ಸರ್, ಇದೀಗ ನೀವೇನ್ ಕಾಣ್ತಾ ಇದ್ದೀರಿ, ಬಾಳೆ ಎಲೆ ಒಂದು ಮನೆ ಅಂದ್ಮೇಲೆ ಒಂದು ಬಾಳೆ ಎಲೆ ಇರ್ಲೇಬೇಕು. ಕಾರಣ ಯಾಕೆ ಅಂತಂದ್ರೆ ಅದು ಶುಭ ಕಾರ್ಯಕ್ಕಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ಕಾಗಿರ್ಬೋದು, ಬಾಳೆ ಎಲೆ ಬೇಕು, ಬಾಳೆ ಗೊನೆ ಬೇಕು. ಅದರಿಂದ ಲಾಭವೂ ಉಂಟು. ಲಾಭ ಯಾಕೆ ಅಂತಂದ್ರೆ ಈಗ ನಮ್ಮ ಮನೆ ಖರ್ಚುಗಳು ಕೆಲವೊಂದ್ಸತಿ ಬಾಳೆಯಿಂದನೂ ಸಾಕ್ತಾ ಹೋಗ್ತದೆ ಸರ್, ನಿಗ್ತಾ ಹೋಗ್ತತೆ. ಅದ್ರ ಸಲುವಾಗಿ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇದನ್ನ ಯಾಕೆ ನಾನು ಹೇಳಿದೆ ಅಂತಂದ್ರೆ ನನ್ನ ಅನುಭವಕ್ಕೆ ಬಂದಿರೋದು ಅದು. ಯಾಕೆಂದ್ರೆ ಒಂದು ಬಾಳೆ ಗಿಡ ಇಟ್ರೆ ಒಂದು ಬಾಳೆಯಿಂದ ಏನು ಒಂದೇ ಬಾಳೆ ಇರಲ್ಲ. ಒಂದು ಅಡಿಕೆ ಗಿಡ ಇಟ್ರೆ ಒಂದೇ ಸರ್ ಅಡಿಕೆ ಗಿಡ, ಆದ್ರೆ ಬಾಳೆ ಹಂಗಲ್ಲ. ಒಂದು ಬಾಳೆ ಇಟ್ರೆ ಅದರಿಂದ ನಾವು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಬಾಳೆ ಗಿಡ. ಯಾಕೆ ಇದನ್ನ ಹೇಳ್ತಿದೀನಿ ಅಂದ್ರೆ, ಆತರ ಮಾಡಿರೋದ್ನೇ ಹಂಗೆಲ್ಲ ಮಾಡಿರೋದ್ನ ನಾವು ಆಮೇಲೆ ತೋರ್ಸ್ತಾ ಹೋಗೋಣ ಸರ್, ಹೋಗ್ತಾ ತೋರ್ಸ್ತಾ ಹೋಗೋಣ. ನಾನು ಕನಿಷ್ಠ ಅಂದ್ರೂ 400 ರಿಂದ 800 ಈ ಒಂದು 9 ಬಾಳೆ ಗುಂಪು ಬಾಳೆಯಿಂದ ಎತ್ಕೊಂಡು ಹೋಗಿದ್ದೀನಿ. ಬಂದಂತೆ ನನ್ನ ಟೈಮ್ ಆಧಾರಿತದ ಮೇಲೆ ಎಬ್ಬಿ ಇಕ್ಕಿದ್ದೀನಿ. ಯಾಕೆಂದ್ರೆ ಮೇನ್ ಇವಾಗ ಬಾಳೆ ಎಲೆಯಿಂದನೂ ಲಾಭ, ಬಾಳೆ ಕಂದುಗಳನ್ನ ಎಬ್ಬಿಡೋದ್ರಿಂದನೂ ಮಲ್ಟಿಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಲಾಭ, ಆಮೇಲೆ ಅದು ತ್ಯಾಜ್ಯನ ಅಲ್ಲೇ ಬಿಡೋದ್ರಿಂದನೂ ಲಾಭ. ನಾವೇನ್ ಬೇರೆ ಇದ್ರ ತರ ಅಂದ್ರೆ ಏನು ಒಂದೊಂದೇ ಗಿಡ ಬಿಟ್ಕೊಂಡು ಮೇಂಟೈನ್ ಮಾಡ್ಬೇಕು, ಮುಟ್ಬೇಕು, ಆ ತರ ಏನು ಮಾಡಕ್ಕೆ ಹೋಗೋದಿಲ್ಲ ಸರ್. ನನಗೆ ಬೇಕಾ ನೋಡ್ರಿ, ಈಗ ನೋಡಿ ಬಂದೈತೆ ತೋರಿಸ್ತೀವಿ ಸರ್. ಬಾಳೆಗೊನೆ ಐತೆ ಇದ್ರಲ್ಲಿ ಅಷ್ಟೇ. ಹಿಂಗ್ ಎಳ್ಕಂತೀವಿ, ಹಿಂಗ್ ಬಗ್ಸ್ಕೊಂತೀವಿ, ಹಿಂಗೆ ಬಿಗ್ಗಿಯಾಗಿ ಬಗ್ಸ್ಕೊಂಡು ಎಳ್ಕೊಂಡು ಆ ಕನ್ನ ಕಡ್ದಲ್ಲೇ ಹಿಂಗೆ ಬಿಟ್ಬಿಡ್ತೀವಿ. ತೊಂದ್ರೆ ಇಲ್ಲ ಅದು. ಯಾಕಂದ್ರೆ ಇವತ್ತಿನ ಇದ್ರಲ್ಲಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು. ಆರಾಮಾಗಿ ಒಂದು ಬಾಳೆ ಇತ್ತು ಅಂದ್ರೆ ಖರ್ಚು ವೆಚ್ಚ ಇನ್ನೊಂದು ಮತ್ತೊಂದು ಎಲ್ಲ ಅದರಲ್ಲೇ ಆಗುತ್ತೆ. ಅಂದ್ರೆ ಒಂದೇ ಜಾಗದಲ್ಲಿ ಒಂದೇ ಬೆಳೆಯಿಂದ ನಾನಾ ತರ ಉಪಯೋಗ. ಬಾಳೆ ಎಲೆಯಿಂದನೂ ಉಪಯೋಗ, ಬಾಳೆ ಕನ್ನ ಎಬ್ಬಿಕ್ಕೋದ್ರಿಂದನೂ ಉಪಯೋಗ, ಬಾಳೆ ಗೊನೆನ ಸೀಸನ್ ವೈಸ್ ಅಲ್ಲಿ ಕೊಡೋದ್ರಿಂದನೂ ಉಪಯೋಗ. ಕೆಲವೊಂದು ಏನು ಅಂತಂದ್ರೆ ನನ್ನ ಪ್ರಕಾರ ಸೀಸನ್ ಇದ್ದಾಗ ಕೊಟ್ಟು ಹೆಂಗೋ ಬಾಳೆಲಿ ದುಡ್ಡು ಮಾಡ್ಬಿಡ್ತೀವಿ ಸರ್. ಸೀಸನ್ ಇಲ್ದಾಗ ಏನ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಾಳೆ ಚಿಪ್ಸ್ ಮಾಡ್ಕೋಬಹುದು, ಬೇಡ ಒಂದ್ ಡ್ರಮ್ ಅಲ್ಲಿ ನಾವು ಕೊಳೆ ಹಾಕಿ ಪೊಟಾಶ್ ಮಾಡ್ಕೋಬಹುದು. ಏನು ಲಾಸ್ ಇಲ್ವಲ್ಲ ಸರ್. ಪೊಟಾಶ್ ಮಾಡಿ ನಾವು ಲಾಭ ಮಾಡ್ಕೋಬಹುದು. ಈಗ ನಾನು ಹಂಗೆ ಸರ್ ಮಾಡ್ತಾ ಇರೋದು. ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಏನು ಈ ವರಮಹಾಲಕ್ಷ್ಮಿ ಹಬ್ಬದಿಂದ ಹಿಡಿದು ಸೀಸನ್ ಬರುತ್ತೆ ಅಲ್ಲಿವರೆಗೂ ನಾನು ಬಾಳೆಗೊನೆ ಬಂದಂತೆ ಕೊಡ್ತಾ ಹೋಗ್ತೀನಿ ಸರ್. ಸೀಸನ್ ಯಾವಾಗ ಡೌನ್ ಆಗುತ್ತೆ ಆ ಟೈಮಲ್ಲಿ ಏನ್ ಮಾಡ್ತೀನಿ, ಬಾಳೆ ಕಂದುಗಳನ್ನೆಲ್ಲ ಈಗ ಇಲ್ಲೇನ್ ಕಾಣ್ತಾ ಇದೀವಿ ಎಲ್ಲ ನಾನು ಕಚ್ಚಾಕಾದ್ಮೇಲೆ ಹುಟ್ಟಿರೋದು. ಈಗ ನಿಮ್ಗೆ ಕಚ್ಚಿರೋ ಉದಾಹರಣೆನೂ ತೋರಿಸ್ಬಿಡ್ತೀನಿ. ಬೇಕಾರೆ ಒಂಚೂರು ಹತ್ರಕ್ಕೆ ಬಂದು ತೋರಿಸಿ ಸರ್, ಬನ್ನಿ ಸರ್. ನೋಡ್ರಿ, ನಾನೆಲ್ಲ ಕಚ್ಚಾಕಿದ್ದೀನಿ ಸರ್. ಇದೆಲ್ಲ ಕಚ್ಚಾಕಿರೋದೇನೆ. ನೋಡ್ರಿ ಹೆಂಗ್ ಕಳ್ತೈತೆ ನೋಡ್ರಿ, ಇಲ್ಲೇ ಕಳ್ತೈತೆ, ಚೆನ್ನಾಗಿ ಕಳಿತೈತಿ ನಿಧಾನಕ್ಕೆ, ತೊಂದ್ರೆ ಇಲ್ಲ. ಇದೆಲ್ಲ ಕಚ್ಚಾಕಿರೋದೆ. ನಾನು ಯಾಕೆ ಈ ತರ ಮಾಡಿರೋದು ಅಂತಂದ್ರೆ, ಯಾಕೆ ಸರ್ ಅವ್ರಿಗೆ ಬಾಳೆಗೊನೆ ತಗೊಂಡೋಗಿ 10 ರೂಪಾಯಿ 15 ರೂಪಾಯಿ ಕೊಡ್ಬೇಕು. ಅದೇ ಬಾಳೆಗೊನೆನ ನಾವು ಡ್ರಮ್ಮಲ್ಲಿ ಹಾಕಿ ಕೊಳಾಕಿರ ಅಲ್ಲಿ ಪೊಟಾಶ್ ಆಯ್ತು. ಅದೇ ಬಾಳೆ ಕಂದುಗಳನ್ನ ಕತ್ತರಿಸಿ ಈಗ ಈ ತರ ಬಿಟ್ರೆ, ಈ ತರ ಮಾಡಿದ್ರೆ ಎಳೆ ಹೂವು ಯಾವ ಏನ್ ಮಾತೆ ಬಂದಿರ್ತದೆ ಅವನ್ನೆಲ್ಲ ಬಿಟ್ಟು ನೋಡಿ ಈಗ ಹಾಕಿದ್ದೀನಿ, ಬುಡಕ್ ತಗೊಳತ್ತೆ, ಇದು ಪೊಟಾಶ್ ಆಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅದರಲ್ಲಿ ಇರೋ ಸಾರಾಂಶ ಸಿಕ್ಕಿ ನಮ್ಗೆ ಬೆಳೆಗೊಂದು ಅನುಕೂಲ ಮಾಡ್ಕೊಡ್ತೈತೆ. ಈ ತರ ಮಾಡ್ತಾ ಇದೀನಿ. ಬಂದಂತೆ ಬಾಳೆಗೊನೆನ ಸೀಸನ್ ಇದ್ದಾಗ ಕೊಡ್ತೀನಿ, ಸೀಸನ್ ಇಲ್ಲ ಅಂದ್ರೆ ಡ್ರಮ್ಮಿಗೆ ಹಾಕಿ ಕೊಳಾಕ್ತೀನಿ. ಬಂದಂತೆ ಬಾಳೆ ಕಂದುಗಳನ್ನ ಎಪ್ಕೊಂತೀನಿ. ಸೀಸನ್ ಯಾವ ಟೈಮಲ್ಲಿ ಸೀಸನ್ ಇರ್ತದೆ ಆ ಟೈಮಲ್ಲಿ ಸೀಸನ್ ಎಬ್ಬಿ ಇಕ್ತೀನಿ ಸರ್ ಬಾಳೆಕನ್ನ. ಯಾಕೆಂದ್ರೆ ನಮಗೆ ಸೀಸನ್ ಕರೆಕ್ಟಾಗಿ ಬರುತ್ತೆ ಒಂದು. ಆಮೇಲೆ ನಾನು ಕಂದುಗಳನ್ನ ಹಂಗೆ ಬಿಟ್ಕೊಂತೀನಿ, ಯಾಕಂದ್ರೆ ಅದ್ರ ಎಡ ಬಲ ಹಿಂದು ಮುಂದೆ ಬಿಟ್ಕೊಂತೀನಿ. ಮೈನ್ ಆ ಬಾಳೆ ಗಿಡ ಬೀಳಬಾರ್ದು ಅಂತ. ಯಾವ್ದಕ್ಕನ್ನ ತೋರಿಸ್ಬಿಡಿ ಸರ್, ನಾನು ಯಾವ್ದಕ್ಕನ್ನ ಕಡ್ಡಿ ಕೊಟ್ಟಿದ್ದೀನಿ, ನಾನು ಯಾವುದೇ ರೀತಿ ಮೇಂಟೈನ್ ಮಾಡಿಲ್ಲ ಅವನ್ನ. ಹೌದು, ಇದು ಯಾವ್ದು ಕಡ್ಡಿ ಆಗ್ಲಿ ಸಪೋರ್ಟ್ ಹೌದು ಯಾವ್ದಕ್ಕೂ ಕೊಟ್ಟಿಲ್ಲ ನಾನು. ಅದ್ರ ಪಾಡಿಗೆ ಅವಕ್ಕೆ ಬುಡದಾಗ ಬಿಟ್ಕೊಂಡ್ಬಿಟ್ಟಿದೀನಿ. ಎಲ್ಲಿ ಹಿಂದು ಮುಂದು ಎಲ್ಲಿ ಬಿಟ್ಕೋಬೇಕು, ಯಾವ ಸಮಯಕ್ಕೆ ಯಾವ ಜಾಗಕ್ಕೆ ಯಾವ ಸಮಯಕ್ಕೆ ಬೀಳ್ತೈತೆ ಎಲ್ಲಿ ಬಿಟ್ಕೋಬೇಕು ಅದು ನೋಡ್ಕೊಂಡು ನಾನು ಬಿಟ್ಕೊಂಡಿದೀನಿ. ಅದಕ್ಕೆ ನಾನು ಯಾವಕ್ಕೂ ಕಡ್ಡಿ ಕೊಟ್ಟಿಲ್ಲ. ಅವು ಪಾಡಿಗೆ ಅವೇ ನೋಡ್ರಿ. ಈಗ ಅಂತ ದೊಡ್ಡ ಬಾಳೆಗೊನೆ ನಾನು ಬೀಳಂತ ಹೆಂಗ್ ಮಾಡಿದೀನಿ ಅಂದ್ರೆ, ಅಲ್ಲಿ ಅಡಿಕೆ ಗಿಡ ಐತೆ, ಅಡಿಕೆ ಗಿಡ ಪಕ್ಕಕ್ಕೆ ಹೊರಗಿಸಿದೀನಿ. ಅದ್ ಬೀಳಲ್ಲ, ಅದ್ರ ಸಪೋರ್ಟ್ ಆಗಿ ಅದಿರ್ತೈತೆ. ಬೇಕಾ ಏನಾದ್ರು ಅದು ಬಾಳೆ ಒಡ್ಕಾಗಂಗ್ ಕಾಣ್ತಾ, ಬಾಳೆ ಒಡ್ಕಾಗಂಗ್ ಕಂಡು ಬಿರುಗ್ ಬಿಡಂಗ್ ಕಂಡ್ರೆ ಹೊಡಿತೀವಿ, ಅಲ್ಲಿಗೆ ಕಡ್ಕಂತೀವಿ. ಅದೇ ಸಾರಾಂಶ ಇದಕ್ಕೆ ಸಿಗ್ತಾ ಹೋಗತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಯಾವುದೇ ರೀತಿ ಬಾಳೆ ಗಿಡಗಳಿಗೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಸರ್. ನೀವು ನೋಡ್ಬೋದು ಎಲ್ಲನ ಕೆತ್ತಿರೋದು ಮಾಡಿರೋದು ಇನ್ನೊಂದು ಮತ್ತೊಂದು ಇಲ್ಲ. ನೋಡ್ರಿ ಇಲ್ಲೇನ್ ಬಿದ್ದೈತೋ ಅದೇ ತ್ಯಾಜ್ಯ ಕೊಳ್ತು ಗೊಬ್ಬರ ಆದ್ರೆ ಸಾಕು, ಆ ತರ ಬಿಟ್ಟಿದ್ದೀನಿ. ಇವಾಗ ನೀವು ಇಲ್ಲೇ ತೋರಿಸ್ಬೋದು, ಬನ್ನಿ ಸರ್. ಇಲ್ಲಿ ನಾನು ಯಾವುದೇ ರೀತಿ ಬಾಳೆ ಗಿಡಕ್ಕೆ ಯಾವುದೇ ರೀತಿ ಗೊಬ್ಬರ ಕೊಡ್ತಿಲ್ಲ. ಫುಲ್ಲು ಹೆಂಗಪ್ಪ ಅಂದ್ರೆ ಸಾವಯವದಲ್ಲಿ ಯಾವ್ದು ಕೊಡ್ತೀನಿ ನೋಡಿ ಸರ್. ಇದೇ ಸಾಕಲ್ಲ ಸರ್, ಎಷ್ಟು ಕೊಳದ ಗೊಬ್ಬರ ಹಾಕತ್ ನೋಡ್ರಿ, ಇದೇ ಸಾಕು. ಎಷ್ಟು ಗೊಬ್ಬರ ಹಾಕದ್ ಇದನ್ನೇ ಹಾಕಿದ್ದೀನಿ.
ಇದೇ ಬೇರ್ನಾಗ ತಗೊಂಡ್ ಇದೇ ಬೇರೆ ಇದೆಲ್ಲ ಹೇಳ್ಕೊಳುತ್ತೆ ಸಾರಾಂಶನ. ಅದ್ ಸಾಕು. ಇದಕ್ಕಿನ್ನ ಗೊಬ್ಬರ ಬೇಕಾ ಸರ್? ನ್ಯಾಚುರಲ್ ಆಗಿ ಕೊಳಿತೈತೆ. ಆಮೇಲೆ ಈಗ ನಾವೇನಾಗುತ್ತೆ ಅಂದ್ರೆ ಅಂಗಡಿಗೆ ತಗೊಂಬಂದಿದ್ ಗೊಬ್ಬರ ಬರ್ರನಂಗ್ ಸಿಕ್ಕಿ ಆ ಕೆಮಿಕಲ್ ಆ ಬಾಳೆಯಿಂದ ಬಂದು ನಮ್ಮ ಜೀವಕ್ಕೆ ವಿಷ ಕನ್ವರ್ಟ್ ಆಗಬಹುದು. ಇದು ಹಂತವಾಗಿ ಕೊಳೆಯುತ್ತೆ. ಹಂತವಾಗಿ ನಿಧಾನ ಕೊಳೆತು ಗೊಬ್ಬರ ಆಗುತ್ತೆ. ಆಮೇಲೆ ಬಾಳೆ ಗೊನೆಗೂ ಅಷ್ಟೇ ಸರ್, ನಾನು ಯಾವುದೇ ರೀತಿ ಔಷಧಿ ಹೊಡಿಯಲ್ಲ. ಕಡದ್ನ ತಿನ್ಬೇಕು ಅನಿಸ್ತಾ ಇಕ್ಕಿ ಅದು ವಾರ ಕಣ್ಣಾದ್ರು ಸರಿನೇ, 10 ದಿವ್ಸ ಕಣ್ಣಾದ್ರು ಸರಿನೇ, 4 ದಿವ್ಸ ಕಣ್ಣಾದ್ರು ಸರಿನೇ, ನ್ಯಾಚುರಲ್ ಆಗಿ ಹಣ್ಣಾಗ್ತದೆ, ಟೇಸ್ಟ್ ಚೆನ್ನಾಗಿರ್ತೈತೆ. ಈ ತರ ಮಾಡ್ತಾ ಇದೀವಿ ಸರ್. ಸೀಸನ್ ಇದ್ದಾಗ ಕೊಡ್ತೀನಿ, ಸೀಸನ್ ಇಲ್ದಾಗ ನಾನು ಹೇಳ್ದಲ್ಲ ಈ ತರ ಮಾಡ್ಕೊಂತೀನಿ. ಮೇಯ್ನ್ ಇವತ್ತಿರೋದೇ ಅದು ಸರ್. ವ್ಯವಹಾರ ಅಂದ್ರೆ ಬರೀ ಸೀಸನ್ ಇದ್ದಾಗ ಮಾಡಿ ಸೀಸನ್ ಇಲ್ದಾಗ ಏನ್ ಮಾಡ್ಕೊಂತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ರೈತರಿಗೆ ರೇಟ್ಗಳು ಒಂದೇ ಸಮ ಸಿಗೋದಿಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅಂತ ಒಂದು ವಿಚಾರನ ಹೇಳ್ತಾ ಇದ್ದಾರೆ. ಹೌದು, ಅದಲ್ಲದೆ ನಾವು ಕಂಡ್ಕೋಬೇಕು ಸರ್. ಅಂದ್ರೆ ಬಾಳೆಗೊನೆನ ಸೀಸನ್ ಇಲ್ದಾಗ ಏನ್ ಮಾಡ್ಕೋಬಹುದು, ಅಥವಾ ಬಾಳೆ ಕಂದುಗಳನ್ನ ಸೀಸನ್ ಇಲ್ದಾಗ ಯಾವ ಟೈಮಲ್ಲಿ ಎಬ್ಬಿಕ್ಕಬೇಕು, ಅದ್ ನಮ್ಮ ಅನುಕೂಲ ಆಗ್ಬೇಕು. ಅದು ಅನುಭವದ ಮೇಲೆ ಬರುತ್ತೆ. ಈಗ ಬಾಳೆಹಣ್ಣಿನ ಮೌಲ್ಯವರ್ಧನೆ ಸಹಿತ ಕೆಲವು ರೈತರು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಕೀರ್ತಿ? ಒಳ್ಳೇದು ಸರ್. ನಾನು ಅದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀನಿ, ಖುಷಿ ಪಡ್ತೀನಿ ಸರ್. ಸಂತೋಷದ ವಿಚಾರ. ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬ ರೈತ ತಾನು ಬೆಳೆದ ಬೆಳೆನ ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ರೈತ ಉದ್ಯಮಿ ಆಗಕ್ ಚಾನ್ಸ್ ಇದೆ ಸರ್. ಇವತ್ತು ನಾವು ರೈತ, ಎಲ್ಲರೂ ರೈತರೇ, ಆದ್ರೆ ರೈತ ಉದ್ಯಮಿಯಾಗಿ ಮುಂದುವರಿಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಯಾವುದೇ ಆಗ್ಲಿ ಯೂಸ್ ಮಾಡೋದಕ್ಕಿಂತ ಯುಟಿಲೈಸ್ ಮಾಡ್ಕೋಬೇಕು. ಅದೇ ತರ ರೈತ ಉದ್ಯಮಿಗಳಾದ್ರೆ ಬಹಳ ಒಬ್ರು ನೋಡ್ಕೊಂಡು ಇನ್ನೊಬ್ರು ಕಲಿತಾರೆ. ಅದನ್ನ ನಾವು ಪರಿವರ್ತನೆ ಮಾಡ್ದಂಗ ಆಗುತ್ತೆ. ಬದಲಾವಣೆ ಜಗದ ನಿಯಮ ಅನ್ನಂಗ ಅದ್ರ ರೀತಿ ನಾವು ಬದಲಾದಂಗ ಆಗುತ್ತೆ. ಮಾಡ್ಬೇಕು ಸರ್. ಇವಾಗ ನೀವೇ ಹೇಳಿದ್ರಿ ಒಂದು ಮಾತು ಆಗ್ಲೇ, ಬಾಳೆಹಣ್ಣ ಒಣಗಿಸಿ ಅದನ್ನ ಮೌಲ್ಯವರ್ಧನೆ ಮಾಡಿದ್ದಾರೆ ಅಂತ. ಸಂತೋಷ. ಬಾಳೆಹಣ್ಣು ಮಾಡ್ಬಿಟ್ಟು ಅದನ್ನ ಸ್ಲೈಸ್ ಮಾಡಿ ಒಣಗಿಸಿ ಅದು ಡ್ರೈ ಫ್ರೂಟ್ಸ್ ತರ ಅದನ್ನ 500 rupees kg ಮಾರ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಕೇಳಿದೆ ಅಷ್ಟೇ ನಾನು. ಹೌದಲ್ಲ, ಸರಿ, ಅವರು ಎಷ್ಟು ಕನ ಮಾರ್ಲಿ ಸರ್, ಆದ್ರೆ ಮಾಡಿದಾರಲ್ಲ, ಮೌಲ್ಯವರ್ಧನೆ ಮಾಡಿದಾರಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಸಂತೋಷ ಪಡ್ಬೇಕು. ಪ್ರಯತ್ನ ಮಾಡಿದ್ದಾರೆ. ಹೌದು, ಬಾಳೆಹಣ್ಣನ್ನ ಒಣಗಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ತರ ಅದನ್ನ ಸ್ಟೋರ್ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಸೇಲ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದು ಸರ್, ನಾನು ಹೇಳೋದಷ್ಟೇ. ಇವತ್ತು ಎಲ್ಲಾರು ಅವನು ಆ ಬೆಳೆ ಬೆಳೆದಾನೆ ಅಂತ ನಾನು ಅದೇ ಬೆಳೆ ಬೆಳೆಯೋದಲ್ಲ, ಅಥವಾ ಅವ್ನು ಮೌಲ್ಯವರ್ಧನೆ ಮಾಡಿದೆ ಅಂತ ನೀನ್ ಮೌಲ್ಯವರ್ಧನೆ ಮಾಡೋದಲ್ಲ. ನಿಮ್ಮ ಜ್ಞಾನ, ನಿಮ್ಮ ಒಂದು ಟ್ಯಾಲೆಂಟ್ ಮೂಲಕ ಅದನ್ನ ಒಂದು ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ನೀವೇನು ಅಂತ ಗುರುತಿಸ್ಕೋಬಹುದು ಸರ್. ನೀವೇನು ಅಂತ ಗುರುತಿಸ್ಕೋಬಹುದು. ನಿಮ್ಮನ್ನ ನೋಡಿ 4 ಜನ ಮಾದರಿ ಆಗ್ಬೇಕು ಅಷ್ಟೇ. ಕೀರ್ತಿ ಅವರೇ, ಇದುವರೆಗೂ ನಿಮ್ಮ ತೋಟದಲ್ಲಿರ್ತಕ್ಕಂತಹ ಎಲ್ಲಾ ಬೆಳೆಗಳ ಬಗ್ಗೆ, ನೀವು ಮಾಡಿರ್ತಕ್ಕಂತಹ ಪ್ರಯೋಗಗಳ ಬಗ್ಗೆ ನಾನು ಕೇಳಿದ ತಕ್ಷಣ ಒಪ್ಕೊಂಡು ಮಾಹಿತಿಯನ್ನು ಕೊಟ್ರಿ. ನಿಮಗೆ ನನ್ನ ಧನ್ಯವಾದಗಳು. ಮತ್ತೆ ಇಲ್ಲಿವರೆಗೂ ನಿಮ್ಮ ಅಮೂಲ್ಯವಾದ ಸಮಯನ ನನಗೋಸ್ಕರ ಮೀಸಲಿಟ್ಟು ಪ್ರತಿಯೊಂದನ್ನು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ರಿ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಆಯ್ತು. ಮೊದಲನೇದಾಗಿ ಸರ್, ನಿಮ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಆಮೇಲೆ ನಾನು ನನ್ನ ಅನುಭವದಲ್ಲಿ ಏನ್ ಜೀವಿಸಿದ್ನೋ ಅದರಲ್ಲಿ ಬಂದಂತಹ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಆದ್ರೆ ಅದೇ ರೀತಿ ನನ್ನಲ್ಲಿ ಏನಾದ್ರೂ ಒಂದು ಹೊಸತನಗಳನ್ನ ಕಂಡಿದ್ರೆ, ಒಂದು ಪ್ರಯೋಗಗಳನ್ನ ಕಂಡಿದ್ರೆ, ಅದರಿಂದ ಏನಾದ್ರೂ ಒಳ್ಳೇದನ್ನ ಕಂಡಿದ್ರೆ ದಯವಿಟ್ಟು ಅಳವಡಿಸ್ಕೊಳ್ಳಿ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಿಮ್ಗೂ ಕೂಡ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಕೀರ್ತಿ ಅವರೇ. ಧನ್ಯವಾದಗಳು ಸರ್.